1.5 ಲಕ್ಷ ಬಡ್ಡಿ ಹಾಕಿ ತಿರ್ಗಾ 4.5 ಲಕ್ಷ ಮಾಡಿಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರ್ತಿದೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ರಾಜ್ಯದ ಜನರು ಬೇಸತ್ತು ಹೋಗಿದ್ದು ಅದೆಷ್ಟೋ ಮಂದಿ ಪ್ರಾಣವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಇನ್ನು ಕೆಲವು ಕಡೆ ಇವರ ಕಿರುಕುಳಕ್ಕೆ ಬೇಸತ್ತು ಊರನ್ನೇ ಖಾಲಿ ಮಾಡುತ್ತಿದ್ದಾರೆ. ಇದೀಗ ತುಮಕೂರಿನಲ್ಲಿಯೂ ಕೂಡ ಇಂಥದ್ದೇ ಘಟನೆ ಬೆಳಕಿಗೆ ಬಂದಿದೆ. ಇದು ಖಾಸಗಿ ಫೈನಾನ್ಸ್ನವರ ಕಿರುಕುಳದ ಸ್ಟೋರಿ. ಸಾಲ ಮಾಡಿದ್ದವ ಸತ್ತರೂ ನಿಲ್ಲುತ್ತಿಲ್ಲ, ಸಾಲಗಾರರ ಕಾಟ. ಅಸಲಿಗಿಂತ ದುಪ್ಪಟ್ಟು ಹಣ ಕಟ್ಟಿದ್ರೂ ಮುಗಿಯುತ್ತಿಲ್ಲ ಸಾಲಬಾಧೆ. ಹೌದು, ಇದು ಖಾಸಗಿ ಫೈನಾನ್ಸ್ನವರ ಕಿರುಕುಳದ ಸ್ಟೋರಿ. ಸಾಲ ಮಾಡಿದ್ದವ ಸತ್ತರೂ ಸಾಲಗಾರರ ಕಾಟ ಮಾತ್ರ ನಿಲ್ಲುತ್ತಿಲ್ಲ. ಅಸಲಿಗಿಂತ ದುಪ್ಪಟ್ಟು ಹಣ ಕಟ್ಟಿದ್ರೂ ಸಾಲಬಾಧೆಯಿಂದ ಮಾತ್ರ ಮುಕ್ತಿಯೇ ಸಿಗುತ್ತಿಲ್ಲ. ಈ ಸಾಲಗಾರರ ಕಾಟದಿಂದಾಗಿ ಬಡ ಕುಟುಂಬವೊಂದು ತತ್ತರಿಸಿ ಹೋಗ್ತಾ ಇದೆ. ಎಸ್, ತುಮಕೂರು ನಗರದಲ್ಲಿ ಬೆಳಕಿಗೆ ಬಂದಿರುವ ಪ್ರಕರಣವಿದು. ತುಮಕೂರು ನಗರದ ಲೇಬರ್ ಕಾಲೋನಿ ನಿವಾಸಿಯಾಗಿದ್ದ ಸೈಯದ್ ಸಮೀವುಲ್ಲಾ ಎಂಬಾತ 2019ರಲ್ಲಿ 4,65,000 ರೂಪಾಯಿ ಸಾಲವನ್ನ ಪಡೆದಿದ್ದ. ಮನೆ ಕಟ್ಟುವ ಸಲುವಾಗಿ ನಗರದ ಎಂಜಿ ರಸ್ತೆಯಲ್ಲಿರುವ 5 ಸ್ಟಾರ್ ಫೈನಾನ್ಸ್ ಕಂಪನಿಯಿಂದ ಸಾಲವನ್ನ ಪಡೆದುಕೊಂಡಿದ್ದ. 5 ಸ್ಟಾರ್ ಫೈನಾನ್ಸ್ ಕಂಪನಿ ಈ ಸಮೀವುಲ್ಲಾ ಅವರಿಗೆ ವಾರ್ಷಿಕ ,25.55% ಬಡ್ಡಿಯಂತೆ ಸಾಲ ನೀಡಿತ್ತು. ಪ್ರತಿ ತಿಂಗಳು 12,260 ರೂಪಾಯಿಯಂತೆ ಒಟ್ಟು 84 ಕಂತುಗಳನ್ನ ಕಟ್ಟಬೇಕಿತ್ತು. ನಮ್ಮ ಯಜಮಾನ್ರು ಲಾಸ್ಟ್ ಇಯರ್ ಮೇ ತಿಂಗಳು 19ನೇ ತೀರೋದ್ಮೇಲೆ ಇನ್ಶೂರೆನ್ಸ್ ಐತೆ ಏನಾದರೂ ನೋಡಿ ಸರ್ ಅಂತ ಹೇಳಿದ್ಕೆ ನಾನು ಸ್ವಲ್ಪ ಲಾಕ್ಡೌನಲ್ಲಿ ಲೇಟ್ ಕಟ್ಟಿದ್ದಕ್ಕೆ ಅದೆಲ್ಲ 1.5 ಲಕ್ಷ ಬಡ್ಡಿ ಹಾಕಿ ತಿರ್ಗಾ 4.5 ಲಕ್ಷ ಮಾಡಿಬಿಟ್ಟಿದ್ದಾರೆ. 84 ಕಂತಿನಲ್ಲಿ 62 ಕಂತಿದ್ದೀನಿ. ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿ ನನಗೆ ಬಡ್ಡಿ ಎಲ್ಲ ನಿಲ್ಲಿಸಿ ಕಮ್ಮಿ ಮಾಡಿಕೊಡಿ ಅಂದಿದ್ದಕ್ಕೆ ಇನ್ನೂ 1.5 ಲಕ್ಷ ಬಡ್ಡಿ ಜಾಸ್ತಿ ಹಾಕಿ ಸರ್ವಿಸ್ ಚಾರ್ಜ್ 50,000, ಕಾರಿಂದು ಚಾರ್ಜ್ 5,000 ಎಲ್ಲ ಆಗಿಬಿಟ್ಟು ನನಗೆ ಮನೆ ಹತ್ರ ಬಂದು ಚಿತ್ರ ಹಿಂಸೆ ಕೊಟ್ಟಿದೆ ಸರ್. ಸಮೀವುಲ್ಲಾ ಕುಟುಂಬ ಒಟ್ಟು 54 ಕಂತುಗಳನ್ನ ಕಟ್ಟಿತ್ತು. ಬರೋಬ್ಬರಿ 7,20,000 ಹಣವನ್ನ ಸಮೀವುಲ್ಲಾ ಕುಟುಂಬ ಕಟ್ಟಿದೆ. ಆದರೆ ಕಳೆದ ಮೇನಲ್ಲಿ ಸಾಲದ ಚಿಂತೆಯಿಂದ ಸಮೀವುಲ್ಲಾ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಸಮೀವುಲ್ಲಾ ಸಾವಿನ ಬಳಿಕ ಕುಟುಂಬ ಸಂಕಷ್ಟಕ್ಕೀಡಾಗಿತ್ತು. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಸ್ಥಿತಿ ಇವರ ಕುಟುಂಬಕ್ಕೆ ನಿರ್ಮಾಣವಾಗಿತ್ತು. ಹೀಗಾಗಿ ಸಾಲ ಮರುಪಾವತಿ ಮಾಡೋದಕ್ಕೂ ಸಾಧ್ಯವಾಗಿರಲಿಲ್ಲ. ಬೆಳಿಗ್ಗೆ ಬಂದರೆ ರಾತ್ರಿ 10 ಗಂಟೆ ಆದರೂ ನಿಂತ್ಕೊಂಡು ದುಡ್ಡು ಕಟ್ಟೋವ್ರಿಗೂ ಬಿಡ್ತಿರ್ಲಿಲ್ಲ. ವಾಚ ಶಬ್ದದಿಂದ ಮಾತಾಡೋರು, ಕೆಟ್ಟ ಮಾತಾಡೋರು. ಏಕವಚನದಲ್ಲೇ ಹೋಗು ಬಾ, ಮನೆ ಸಾಮಾನು ಮಾರ್ಕೊಡು, ಏನನ್ನ ಮಾಡಿಕೊಡು, ತಂದು ಕಟ್ಟಬೇಕು ಅಂತೇಳಿ ಇದು ಮಾಡೋರು. ಅದನ್ನು ನೋಡೋಕ್ಕಾಗ್ದಲ್ಲೇ 2-3 ಸರಿ ನಾವು ಏರಿಯಾದವರೆಲ್ಲ ಅವ್ರ ಮೇಲೆ ಗಲಾಟೆ ಮಾಡಿದ್ರು ಮೊಬೈಲ್ಗಳು ಇಟ್ಕೊಂಡು ಹೊಡಿತೀರಾ ಹೊಡೀರಿ, ಏನು ಮಾಡ್ತೀರಿ ಮಾಡಿರಿ, ನಾವು ಬಿಡಲ್ಲ ಅನ್ನೋರು. ಲೆಕ್ಕ ಕೇಳಿದ್ರೆ ಚೆನ್ನೈಗೆ ಹೋಗ್ರಿ, ಅಲ್ಲೋಗಿ ಮಾತಾಡಿ ಇಲ್ಲೋಗಿ ಮಾತಾಡಿ ಅಂತ ಹೇಳೋರು. ಆ ಥರ ಅಷ್ಟು ದುಡಿಮೆನೇನು ಇರಲಿಲ್ಲ ಅವ್ರಿಗೆ. ಅವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ. ಹೊಸ್ದಾಗಿ ಸರಿ ನಮಗೂ ಅವ್ರಿಗೂ ಜಗಳ ಆಗೈತೆ ಇದೇ ಲೋನಿನಲ್ಲಿ. ಬಟ್ ನಾವು ಎಷ್ಟು ಸರಿ ಹೇಳಿದ್ರು ಅವ್ರಿಗೆ ಅರ್ಥನೇ ಆಗ್ತಾಯಿರಲಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡೋಗಿ ಅಂತ. ಆಮೇಲೆ ಅವ್ರದ್ದು ಅವ್ರ ಯಜಮಾನ್ರದ್ದು ಡೆತ್ ಆಗಿಬಿಡ್ತು. ಭಾಳ ತೊಂದರೆನಾಗಿದ್ರಲ್ಲ, ಏನು ಯೋಚನೆ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಕೋವಿಡ್ ಟೈಮ್ನಾಗ ಬರ್ತಾ ಇರಲಿಲ್ಲ ಅಂದರೆ, ಬಟ್ ಎಲ್ಲ ದುಡ್ಡು ತಗೊಂಡವ್ರು ಅವರು. ಇದಾಗ್ತಿದ್ದಂತೆ ಈ 5 ಸ್ಟಾರ್ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ ಶುರುವಾಗಿತ್ತು. ಪ್ರತಿನಿತ್ಯ ಮನೆ ಮುಂದೆ ಹೋಗಿ ಕಿರುಕುಳ ನೀಡುತ್ತಿರೋ ಫೈನಾನ್ಸ್ ಸಿಬ್ಬಂದಿ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಮನೆಯಲ್ಲೇ ಕೂತು ಕಿರುಕುಳವನ್ನ ನೀಡ್ತಾ ಇದ್ದಾರಂತೆ. 3-4 ಜನರು ಮನೆಗೆ ಹೋಗಿ ಕುಳಿತು ಕಿರುಕುಳವನ್ನ ನೀಡುತ್ತಿದ್ದಾರಂತೆ. ವಕೀಲರನ್ನ ಕರೆದುಕೊಂಡು ಹೋಗಿ ಬೆದರಿಕೆ ಹಾಕುವ ಕೆಲಸವನ್ನ ಕೂಡ ಮಾಡ್ತಿದ್ದಾರಂತೆ. ನನ್ನತ್ರ ಸಾಲ ಕಟ್ಟೋದಕ್ಕೆ ಆಗಲ್ಲ, ಒಂದು 50,000 ರೂಪಾಯಿ ಕೊಡ್ತೀನಿ, ಎಲ್ಲ ಕ್ಲಿಯರ್ ಮಾಡಿಕೊಡಿ ಅಂದ್ರೆ ಆ 50,000 ರೂಪಾಯಿಯನ್ನ ಪಡೆದುಕೊಂಡು 3 ಕಂತಿಗೆ ಚುಕ್ತಾ ಮಾಡಿಕೊಳ್ತಿದ್ದಾರಂತೆ. ಅಷ್ಟೇ ಅಲ್ಲ, ಪ್ರತಿ ಬಾರಿ ಮನೆಗೆ ಹೋದಾಗಲೂ ಇವರಿಗೆ ಸರ್ವಿಸ್ ಚಾರ್ಜ್ ಅನ್ನ ಕೊಡಬೇಕಂತೆ. 700ರಿಂದ 1000ವರೆಗೆ ಸರ್ವಿಸ್ ಚಾರ್ಜ್ ಅನ್ನ ಪಡೆದುಕೊಳ್ತಾರಂತೆ. ಇದುವರೆಗೆ ಬರೋಬ್ಬರಿ 1.5 ಲಕ್ಷ ರೂಪಾಯಿಯನ್ನ ಬರೀ ಸರ್ವಿಸ್ ಚಾರ್ಜ್ಗೆ ಅಂತಲೇ ಕೊಟ್ಟಿದ್ದಾರಂತೆ. ಇಷ್ಟೆಲ್ಲ ಆದ ಮೇಲೂ ಇನ್ನೂ 4 ಲಕ್ಷ ರೂಪಾಯಿ ಕಟ್ಟಿ ಅಂತ ಫೈನಾನ್ಸ್ ಸಿಬ್ಬಂದಿ ಕಿರುಕುಳವನ್ನ ನೀಡುತ್ತಿದ್ದಾರಂತೆ.
ಹೀಗಾಗಿ ಸಮೀವುಲ್ಲಾ ಪತ್ನಿ ತಬಸ್ಸುಮ್ ಕಣ್ಣೀರು ಹಾಕಿದ್ದಾರೆ. 5 ಸ್ಟಾರ್ನಲ್ಲಿ 4,65,000 ಲಾಂಟ್ ಅಂಟಿದ್ರು ಸರ್. ಈಗ ನಮ್ಮ ಯಜಮಾನ್ರು ತೀರೋಗಿ 9 ತಿಂಗಳು ಆಯಿತು. ಅದಾದಮೇಲೂ ನಾನು ಹಣ ಕಟ್ಟಿದ್ದೀನಿ. ಈಗ ನನಗೆ ಕಟ್ಟೋಕ್ಕಾಗಲ್ಲ, ನಮ್ಮ ಯಜಮಾನ್ರು ತೀರೋಗಿದ್ದಾರಲ್ಲ, ಏನಾದರೂ ಇನ್ಶೂರೆನ್ಸ್ ಐತೆ ನೋಡಿ ಸರ್ ಅದಕ್ಕೆ ಇಲ್ಲ ಅಂದರು. ಅದಕ್ಕೆ ಸರ್ ನಾನು ಎಷ್ಟು ಅಸಲು ಕಟ್ಟಬೇಕು, 62 ಕಟ್ಟಿದ್ದೀನಿ. ಈಗ ಮಿಕ್ಕಿದ್ದು 22 ಕಂತಿನಲ್ಲಿ ಎಷ್ಟು ಅಸಲು ಕೊಡಬೇಕು ಅದೊಂದು ತೀರ್ಮಾನ ತೊಗೊಂಡು ಟೈಮ್ ಕೊಟ್ಟು ನನ್ನ ಪೇಪರ್ ನನಗೆ ಕೊಡಿ, ನನಗೆ ಇಷ್ಟು ಕೊಡಿ ಅಂತ ಹೇಳಿ ಸರ್ ಅಂದಿದ್ದಕ್ಕೆ ಇಲ್ಲಮ್ಮ ಅದಕ್ಕೂ 1.5 ಲಕ್ಷ ಬಡ್ಡಿ, ತಿರ್ಗಾ 50,000 ಅಂಥದ್ದು ಸರ್ವಿಸ್ ಚಾರ್ಜ್, 5,000 ಒಂದು ಸತಿ ಲಾಯರ್ ಎಡಿ ಕೊಡ್ಮೇಲೆ ಅದು 5,000 ಅದು ಚಾರ್ಜ್, ಇನ್ನೂ 2.5 ಲಕ್ಷ ಜಾಸ್ತಿ ಆಗೈತೆಮ್ಮ. 1.5 ಲಕ್ಷ ಅಸಲು ಎಲ್ಲ 4.5 ಲಕ್ಷ ನೀನು ದುಡ್ಡು ಕೊಡಬೇಕು ಅಂದಿದ್ದಕ್ಕೆ ಇನ್ನು ಸರ್ ನಾನು 7 ಲಕ್ಷ 7.5 ಲಕ್ಷ ದುಡ್ಡು ಕೊಟ್ಟಿದ್ದೀನಲ್ಲ, ತಿರ್ಗಾ ಅಲ್ಲಿಂದ ಅಷ್ಟು ಇದಕ್ಕೆ ಬಡ್ಡಿ ಚಾರ್ಜ್ ಬಂದೇ ಬರುತ್ತೆಮ್ಮ, ಬರಲ್ಲ ಕೊಳ್ಳೇಬೇಕು ಅಂದರು. ಅದಕ್ಕೆ ನಾನು ನಿಮ್ಮ ಕಡೆಯಿಂದ ನನಗೆ ಏನು ಹೆಲ್ಪ್ ಅಂದರೆ ನಾನು ಎಷ್ಟು ಅಸಲು ಕೊಡಬೇಕು ಅಷ್ಟು ನಿಲ್ಲಿಸಿ ನನ್ನ ಪೇಪರ್ ನನಗೆ ಕೊಡಿಸಿ ಸರ್. ಒಟ್ಟಿನಲ್ಲಿ ಖಾಸಗಿ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ಈ ಬಡ ಕುಟುಂಬ ಬೇಸತ್ತು ಹೋಗಿದೆ. ಹೇಗಾದರೂ ಮಾಡಿ ಇದರಿಂದ ಮುಕ್ತಿ ಕೊಡಿಸಿ ಅಂತ ಅಂಗಲಾಚುತ್ತಿದ್ದಾರೆ. ತಿಲಕ್ ಪಾರ್ಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಇವರಿಗೆ ನ್ಯಾಯ ಕೊಡಿಸಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.